ಬಾದಾಮಿ ತಾಲೂಕು ಆಸ್ಪತ್ರೆಯಲ್ಲಿ ಶಾಸಕರ ಆಪ್ತರ ಉಸ್ತುವಾರಿಯಲ್ಲಿ ನಡೆದಂತಹ ಬ್ಯಾಟರಿ ಶಿಫ್ಟಿಂಗ್ ವಿಚಾರದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು, ಮುಖ್ಯ ವೈದ್ಯಾಧಿಕಾರಿ ಶೆಟ್ಟರ್ ಗಮನಕ್ಕೆ ಬಂದಿಲ್ಲ ಅನ್ನುವ ಹೇಳಿಕೆಯನ್ನು ಕೂಡ ಮಾಧ್ಯಮಕ್ಕೆ ಕೊಟ್ಟಿದ್ದಾರೆ. ಅದನ್ನ ಎನ್ಕ್ವೈರಿ ಮಾಡಿ ಅಲ್ಲ ಸರ್, ಈಗ ಹೊರಗಡೆ ಹೋಗಿದೆಯಲ್ಲ, ಯಾರ ಪರವಾನಗಿ ಮುಖಾಂತರ ಹೋಗಿದೆ ಸರ್? ಅದು ನನಗೆ ಹೋಗಿದ್ದು ಗೊತ್ತಿಲ್ಲ, ಎಲ್ಲರೂ ಆಂಬ್ಯುಲೆನ್ಸ್ ಹೊರಗೆ ಹೋಗಿದ್ದು ಅನ್ನೋದು ನನಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಆ ಟೈಮ್ ಹೇಳಬೇಕಾದ್ರೆ ಅಲ್ಲಿ ಯಾರಿದ್ರು ಅನ್ನೋದು ಈಗ ನನಗೂ ಗೊತ್ತಿಲ್ಲ. ಅದಕ್ಕೆ ನಾನು ಎನ್ಕ್ವೈರಿ ಮಾಡಿ ಹೇಳ್ಬೇಕು. ಉಸ್ತುವಾರಿ ಬೇಕಲ್ಲ ಒಂದು ಆಸ್ಪತ್ರೆಯಿಂದ ಹೊರ ಹೋಗ್ಬೇಕಂದ್ರೆ ಅಲ್ಲಿಂದ ಯಾರು ಹೇಳಿದ್ರೆ ಹೊರ ಹೋಗ್ಬೇಕು ಹೊರತು ಎರಡು ಸಮಾನ ಕದ್ಕೊಂಡು ಹೋದಲ್ಲ. ಈಗ ಮೂರನೇ ವ್ಯಕ್ತಿ ಬಂದು ಹಾಸ್ಪಿಟ್ಲ್ ಒಳಗೆ ಒಂದು ಜನರೇಟರ್ ಆಗಲಿ ಏನೇ ಆಗಲಿ ಒಂದು ಕ್ರೇನ್ ತೊಗೊಂಬಂದು ಎತ್ಕೊಂಡು ಹೋದ್ರೆ ಎಲ್ಲರೂ ಸುಮ್ಮನೆ ಇರ್ತೀರಂಗಂದ್ರೆ ಯಾರು ಸುಮ್ಮನೆ ಮತ್ತೆ ಸರ್, ಈಗ ಅದೇ ರೀತಿ ಈಗ ಗೌರ್ಮೆಂಟ್ ಆಸ್ತಿನೇ ಅಷ್ಟೊಂದು ಬ್ಯಾಟ್ರಿಗಳನ್ನ ಈಗ ಆಂಬುಲೆನ್ಸ್ ಮುಖಾಂತರ ತೊಗೊಂಡು ಹೋಗಿದ್ದಾರೆ ಅಂದ್ರೆ ಯಾರು ತೊಗೊಂಡು ಹೋಗಿದ್ದಾರೆ ಅಂತ ನಿಮ್ಗೆ ಇನ್ನೂ ಮಾಹಿತಿ ಇಲ್ಲ. ನಾನೇನು ಹೇಳ್ತಾ ಇದ್ದೀನಿ, ಅದನ್ನು ನಾವು ಕೇಳಿ ನಿಮಗೆ ತಿಳಿಸ್ತೀವಿ. ಇನ್ನು ಈ ದುಬಾರಿ ಬೆಲೆಯ ಬ್ಯಾಟರಿಗಳನ್ನು ಖಾಸಗಿ ಬ್ಯಾಟರಿ ಏಜೆನ್ಸಿಯವರು ತಗೋತಾ ಇದ್ರ ಏನು ಎತ್ತ ಎನ್ನುವುದು ಇನ್ನೂ ಮೇಲೆ ತನಿಖೆ ಆಗಬೇಕಿದೆ. ಇನ್ನು ಆಸ್ಪತ್ರೆಯಿಂದ ಆಂಬ್ಯುಲೆನ್ಸ್ ವಾಹನದಲ್ಲಿ ಬ್ಯಾಟರಿ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿಯೇ ಖಾಸಗಿ ಬ್ಯಾಟರಿ ಸರ್ವಿಸ್ ಕೊಡುವ ಅಂಗಡಿಯವರು ಇದರಲ್ಲಿ ಶಾಮೀಲಾಗಿದ್ದಾರಾ, ಭಾಗವಹಿಸಿದ್ದಾರಾ ಎನ್ನುವ ತನಿಖೆ ನಡೆಯಬೇಕಿದೆ. ಬ್ಯೂರೋ ರಿಪೋರ್ಟ್, ರಾಜೇಶ್ ಎಸ್ ದೇಸಾಯಿ, BV5 ನ್ಯೂಸ್ ಕನ್ನಡ, ಬಾಗಲಕೋಟೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.